ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಬೇಸತ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೂ ಕೂಡ ಗೂಂಡಾ ರಾಜಕಾರಣ ನಿಲ್ಲಿಸಬೇಕಿದು ಭಾರತೀಯ ಜನತಾ ಪಾರ್ಟಿಯ ಒಂದನೇ ತೀರ್ಮಾನ. ಎರಡನೇದಾಗಿ ಭ್ರಷ್ಟಾಚಾರ, ಇವತ್ತು ನಡೀತಿರುವಂಥ ಭ್ರಷ್ಟಾಚಾರ, ಇದರ ಬಗ್ಗೆ ಗಂಭೀರವಾದಂಥ ಹೋರಾಟಗಳನ್ನು ಮಾಡಬೇಕು. ಡ್ರಗ್ ಮಾಫಿಯಾ ಯುವ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ಆ ಡ್ರಗ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ, ಕರಾವಳಿಯ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ನಾವೆಲ್ಲವನ್ನು ನೋಡಿದ್ದೇವೆ. ಪೊಲೀಸ್ ಇಲಾಖೆ ಪೂರ್ತಿ ಸತ್ತು ಹೋದಂತಿದೆ ಕರ್ನಾಟಕದಲ್ಲಿ. ಇದನ್ನು ಎಚ್ಚರಗೊಳಿಸಿ ನಾವು ಮತ್ತೆ ರಾಜಕೀಯದಲ್ಲಿ ನಮ್ಮ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂಥ ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಬೇಸತ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೂ ಕೂಡ ಗೂಂಡಾ ರಾಜಕಾರಣ ನಿಲ್ಲಿಸಬೇಕಿದು ಭಾರತೀಯ ಜನತಾ ಪಾರ್ಟಿಯ ಒಂದನೇ ತೀರ್ಮಾನ. ಎರಡನೇದಾಗಿ ಭ್ರಷ್ಟಾಚಾರ, ಇವತ್ತು ನಡೀತಿರುವಂಥ ಭ್ರಷ್ಟಾಚಾರ, ಇದರ ಬಗ್ಗೆ ಗಂಭೀರವಾದಂಥ ಹೋರಾಟಗಳನ್ನು ಮಾಡಬೇಕು. ಡ್ರಗ್ ಮಾಫಿಯಾ ಯುವ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ಆ ಡ್ರಗ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ, ಕರಾವಳಿಯ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ನಾವೆಲ್ಲವನ್ನು ನೋಡಿದ್ದೇವೆ. ಪೊಲೀಸ್ ಇಲಾಖೆ ಪೂರ್ತಿ ಸತ್ತು ಹೋದಂತಿದೆ ಕರ್ನಾಟಕದಲ್ಲಿ. ಇದನ್ನು ಎಚ್ಚರಗೊಳಿಸಿ ನಾವು ಮತ್ತೆ ರಾಜಕೀಯದಲ್ಲಿ ನಮ್ಮ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂಥ ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಬೇಸತ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೂ ಕೂಡ ಗೂಂಡಾ ರಾಜಕಾರಣ ನಿಲ್ಲಿಸಬೇಕಿದು ಭಾರತೀಯ ಜನತಾ ಪಾರ್ಟಿಯ ಒಂದನೇ ತೀರ್ಮಾನ. ಎರಡನೇದಾಗಿ ಭ್ರಷ್ಟಾಚಾರ, ಇವತ್ತು ನಡೀತಿರುವಂಥ ಭ್ರಷ್ಟಾಚಾರ, ಇದರ ಬಗ್ಗೆ ಗಂಭೀರವಾದಂಥ ಹೋರಾಟಗಳನ್ನು ಮಾಡಬೇಕು. ಡ್ರಗ್ ಮಾಫಿಯಾ ಯುವ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ಆ ಡ್ರಗ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ, ಕರಾವಳಿಯ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ನಾವೆಲ್ಲವನ್ನು ನೋಡಿದ್ದೇವೆ. ಪೊಲೀಸ್ ಇಲಾಖೆ ಪೂರ್ತಿ ಸತ್ತು ಹೋದಂತಿದೆ ಕರ್ನಾಟಕದಲ್ಲಿ. ಇದನ್ನು ಎಚ್ಚರಗೊಳಿಸಿ ನಾವು ಮತ್ತೆ ರಾಜಕೀಯದಲ್ಲಿ ನಮ್ಮ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂಥ ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ.